ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 36ನೇ ಅಧ್ಯಾಯ 7ನೇ ವಾಕ್ಯ. ದೇವರೇ, ನಿನ್ನ ಪ್ರೀತಿಯು ಎಷ್ಟೋ ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ ಎಂಬುದಾಗಿ. ಪ್ರಿಯರೇ, ನೋಡ್ರಿ, ಈ ಲೋಕದಲ್ಲಿ 3 ವಿಧವಾದ ಪ್ರೀತಿಯನ್ನ ನಾವು ನೋಡಬಹುದು. ಮೊದಲನೇದಾಗಿ ದೈಹಿಕವಾದ ಪ್ರೀತಿ, ಅಂದ್ರೆ ದೇಹದಿಂದ ಹುಟ್ಟುವಂತ ಪ್ರೀತಿ, ದೇಹದ ಸೌಂದರ್ಯಗಳ ನಿಮಿತ್ತವಾಗಿ ಬರುವಂತ ಪ್ರೀತಿ. ಒಬ್ಬರ ಸೌಂದರ್ಯವನ್ನು ನೋಡುವಾಗ ಇಂಥ ಒಂದು ಹುಡುಗನೋ ಇಂಥ ಒಂದು ಹುಡುಗಿನೋ ನಮಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಿ ಅವರ ದೇಹದ ಸೌಂದರ್ಯಗಳನ್ನು ನೋಡಿ ನಾವು ಪ್ರೀತಿಸ್ತೇವೆ. ಅದು ಆ ಪ್ರೀತಿಯು ಶಾಶ್ವತವಾಗಿ ಇರೋದಿಲ್ಲ, ಒಂದಲ್ಲ ಒಂದು ದಿವಸ ಬದಲಾವಣೆ ಆಗ್ತದೆ. ಎರಡನೇದಾಗಿ ಮನಸ್ಸಿನಿಂದ ಹುಟ್ಟುವಂತ ಪ್ರೀತಿ, ಅಂದ್ರೆ ಮನುಷ್ಯರ ಹೃದಯದಿಂದ ಹುಟ್ಟುವಂತ ಪ್ರೀತಿ. ಈ ಪ್ರೀತಿ ಕೂಡ ಕೆಲವು ಕಾರಣಾಂತರಗಳ ನಿಮಿತ್ತವಾಗಿ, ಕೆಲವು ಸಮಯಗಳ ಪರಿಸ್ಥಿತಿಗಳ ನಿಮಿತ್ತವಾಗಿ ಒಂದಲ್ಲ ಒಂದು ದಿವಸ ಬದಲಾವಣೆ ಆಗಬಹುದು. ಯಾವ ರೀತಿ ಬದಲಾವಣೆ ಆಗ್ಬೋದು ಅಂದ್ರೆ, ಒಂದು ಅನುಮಾನ ಬರುವಾಗ ಅಥವಾ ಯಾವುದೋ ಒಂದು ಬೇಸರ ಉಂಟಾಗುವಾಗ, ಇಬ್ಬರ ಪ್ರೇಮಿಗಳ ಮಧ್ಯದಲ್ಲಿ ಅನುಮಾನವು ಬಂದು ಅಥವಾ ಇಬ್ಬರ ಪ್ರೇಮಿಗಳ ಮಧ್ಯದಲ್ಲಿ ಸಂಘರ್ಷಗಳು, ಜಗಳಗಳು ನಡೆಯುವಾಗ ಈ ಲೋಕದ ಪ್ರೀತಿಯು ಮಾಯವಾಗುತ್ತದೆ. ಅಂದ್ರೆ ಮನಸ್ಸಿನಿಂದ ಹುಟ್ಟುವಂತ ಪ್ರೀತಿ ಕೂಡ ಮಾಯವಾಗಿ ಹೋಗುತ್ತದೆ, ಅದನ್ನ ಮರೆತು ಬಿಡಬಹುದು. ಆದರೆ 3ನೇ ವಿಧವಾದ ಪ್ರೀತಿ ಅದು ಯಾವುದಂದ್ರೆ ದೈವಿಕವಾದ ಪ್ರೀತಿ. ಅದು ಎಷ್ಟೋ ಅಮೂಲ್ಯವಾದದ್ದು. ನೋಡ್ರಿ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮನ ಹೇಳ್ತಿದ್ದಾನೆ, ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಎಷ್ಟೋ ಅಮೂಲ್ಯವಾದ. ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರ ಪ್ರೀತಿಗಿಂತಲೂ, ತಂದೆ ತಾಯಿಗಳ ಪ್ರೀತಿಗಿಂತಲೂ, ಬಂಧು ಮಿತ್ರರ ಪ್ರೀತಿಗಿಂತಲೂ, ಹೆಂಡತಿ ಮಕ್ಕಳ ಪ್ರೀತಿಗಿಂತಲೂ, ಈ ಲೋಕದಲ್ಲಿ ಎಲ್ಲರ ಪ್ರೀತಿಗಿಂತಲೂ ದೇವರ ಪ್ರೀತಿಯು ಅಮೂಲ್ಯವಾದದ್ದು, ಅದು ಉನ್ನತವಾಗಿದೆ. ಅದಕ್ಕೆ ಮಾನವರು ಏನ್ ಮಾಡ್ತಾರಂತೆ, ದೇವರ ರೆಕ್ಕೆಯನ್ನ ಆಶ್ರಯಿಸಿಕೊಳ್ತಾರಂತೆ, ದೇವರ ರೆಕ್ಕೆ ಮರೆಯಲ್ಲಿ ಇರೋದಕ್ಕೆ ಆಸೆ ಪಡ್ತಾರಂತೆ. ಪ್ರಿಯರೇ, ಈ ಲೋಕದಲ್ಲಿ ಅನೇಕ ರೀತಿಯ ಪ್ರೀತಿಗಳನ್ನ ನಾವು ನೋಡಬಹುದು. ಆದರೆ ದೇವರ ಪ್ರೀತಿ ಶಾಶ್ವತವಾದದ್ದು, ದೇವರ ಪ್ರೀತಿ ನಿಜವಾದದ್ದು, ದೇವರ ಪ್ರೀತಿ ಯಾವತ್ತೂ ಮಾರ್ಪಡೋದೇ ಇಲ್ಲ. ಯಾಕೆಂದ್ರೆ ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸಿದ್ದಾನೆ, ದೇವರು ನಮ್ಮನ್ನ ನಿಜವಾಗಿ ಪ್ರೀತಿಸಿದ್ದಾನೆ. ಆತನು ಪ್ರೀತಿಸಿದಂತ ಪ್ರೀತಿ ನಿಮಿತ್ತವಾಗಿ ನಾವು ಇವತ್ತು ಜೀವಂತವಾಗಿದ್ದೇವೆ ಅಂದ್ರೆ ಅದು ದೇವರ ಪ್ರೀತಿಯಿಂದಲೇ. ನಾವು ಇವತ್ತಿಗೂ ಕೂಡ ಬದುಕಿದ್ದೇವೆ, ಉಸಿರಾಡ್ತಾ ಇದ್ದೇವೆ ಅಂದ್ರೆ ಅದು ದೇವರ ಪ್ರೀತಿಯಿಂದಲೇ. ಯಾಕಂದ್ರೆ ದೇವರ ಪ್ರೀತಿ ಅಷ್ಟು ಉನ್ನತವಾಗಿದೆ. ದೈವಿಕ ಪ್ರೀತಿಯು ಅಷ್ಟೊಂದು ಒಳ್ಳೆಯದಾಗಿರುತ್ತದೆ. ದೈವಿಕ ಪ್ರೀತಿ ಕೊಚ್ಚಿಕೊಳ್ಳೋದಿಲ್ಲ, ದೈವಿಕ ಪ್ರೀತಿ ಮರ್ಯಾದೆಗೆಟ್ಟು ನಡೆಯೋದಿಲ್ಲ ಎಂಬುದಾಗಿ ನಾವು ಅನೇಕ ಸಾರಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಅದು ಮಾತ್ರವಲ್ಲದೆ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 31ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ಇಲ್ಲೂ ಒಂದು ವಾಕ್ಯವನ್ನ ನಮಗೆ ಮಾತಾಡಿದ್ದಾನೆ. ಪ್ರಿಯರೇ, ಆತ ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ. ಅಂದ್ರೆ ಈ ಲೋಕದಲ್ಲಿ ಯಾರು ನಮ್ಮನ್ನು ಆ ರೀತಿ ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ. ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ನಾವು ಪ್ರೀತಿಸಿದವರಾಗಿರ್ಬೋದು, ನಾವು ನಂಬಿದವರಾಗಿರ್ಬೋದು, ಈ ಲೋಕದಲ್ಲಿರುವಂಥ ಯಾರೇ ಆಗಿರ್ಬೋದು, ಒಂದು ವೇಳೆ ದೇವ ಸೇವಕರಾಗಿರ್ಬೋದು, ಯಾರೇ ಆಗಿರಲಿ ಪ್ರಿಯರೇ, ದೇವರಂತ ಪ್ರೀತಿಯನ್ನ ಯಾರಿಂದಲೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇವತ್ತಿನ ಜೀವಿತದಲ್ಲಿ ನೀವು ಒಂದು ವೇಳೆ ಯಾವುದೋ ಒಂದು ಪ್ರೀತಿಯ ನಿಮಿತ್ತವಾಗಿ ಕೊರಗುತ್ತಾ ಇದ್ದೀರಾ, ಯಾವುದಾದ್ರೂ ಪ್ರೀತಿ ನನಗೆ ಸಿಕ್ಕಿದ್ರೆ ಸಾಕಪ್ಪ, ಈ ಲೋಕದಲ್ಲಿ ನಾನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಅಯ್ಯೋ ದೇವ್ರೆ, ನನ್ನ ಪರಿಸ್ಥಿತಿಗಳನ್ನು ಯಾರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ಹಂಚ್ಕೊಳ್ಳಿ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ದೀರಾ. ದೇವರ ಆತ್ಮನ ಹೇಳ್ತಿದ್ದಾನೆ, ಆತನ ಪ್ರೀತಿ ಅಮೂಲ್ಯವಾದುದು ಎಂಬುದಾಗಿ. ದೇವರ ಪ್ರೀತಿ ಅಮೂಲ್ಯವಾದುದು, ಆತ ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ ಎಂಬುದಾಗಿ ಕರ್ತನು ನಿಮ್ಮೊಟ್ಟಿಗೆ ಹೇಳ್ತಿದ್ದಾನೆ. ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತರು ಮಹಾಪರಿಶುದ್ಧನ ತಂದೆಯ ದೇವರೇ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಸ್ವಾಮಿ, ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಇವತ್ತಿನ ವಾಕ್ಯದಲ್ಲಿ ದೇವರೇ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಹೌದು ಸ್ವಾಮಿ, ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಮನುಷ್ಯರು ನಿನ್ನ ರೆಕ್ಕೆಗಳ ಆ ಮರೆಯನ್ನು ಆಶ್ರಯಿಸಿ
ವಹಿಸ್ಕೊಳ್ತಾರೆ ದೇವರೇ. ಹೌದು ಸ್ವಾಮಿ, ನಿನ್ನ ಪ್ರೀತಿಯು ಶಾಶ್ವತವಾದದ್ದು ದೇವರೇ. ಈ ಲೋಕದಲ್ಲಿರುವ ಎಲ್ಲ ಪ್ರೀತಿಗಿಂತಲೂ, ಎಲ್ಲರ ಪ್ರೀತಿಗಿಂತಲೂ, ಎಲ್ಲ ಮಾನವರ ಪ್ರೀತಿಗಿಂತಲೂ, ಎಲ್ಲ ಅಧಿಕಾರಿಗಳ ಪ್ರೀತಿಗಿಂತಲೂ, ಎಲ್ಲ ಬಂಧು ಮಿತ್ರರ ಪ್ರೀತಿಗಿಂತಲೂ ದೇವರ ಆತ್ಮನೇ, ನಾವು ಪ್ರೀತಿಸಿದವರ ಪ್ರೀತಿಗಿಂತಲೂ ನಿನ್ನ ಪ್ರೀತಿ ಅಮೂಲ್ಯವಾದದ್ದು, ನಿನ್ನ ಪ್ರೀತಿ ಒಳ್ಳೆಯದು ಸ್ವಾಮಿ, ನಿನ್ನ ಪ್ರೀತಿ ಶಾಶ್ವತವಾದದ್ದು ದೇವರೇ. ಅಂತ ಒಂದು ಮಹಾ ಪ್ರೀತಿ ದೇವರ ಆತ್ಮನೇ, ನೀನು ಪ್ರೀತಿಸಿರುವುದು ನಮ್ಮನ್ನು ಶಾಶ್ವತವಾದ ಪ್ರೇಮದಿಂದ, ಮಮತೆಯಿಂದ ನಮ್ಮನ್ನು ಸೆಳ್ಕೊಂಡಿದ್ದೀಯ ದೇವರೇ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಇದ್ದೇವೆ. ಈ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದ್ದಕ್ಕಾಗಿ, ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಿರ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.